ನೀವು ಗೊತ್ತಾ ಆ್ಯಂಟಿಬಯೋಟಿಕ್ಸ್ ಪವರು ಕಮ್ಮಿ ಆಗ್ತಿದೆಯಂತೆ. ನಾನು ಹೇಳ್ತಿಲ್ಲ, WHO ಹೇಳಿದ್ದು. ಅಯ್ಯೋ ನಮ್ಮ ಫ್ಯೂಚರು. ಸಮಾಧಾನ ಆಯು, ನಾನು ಇದೀನಲ್ಲ. ನಮಸ್ಕಾರ, ನಾನು ಡಾಕ್ಟರ್ ಸಹನಾ ಕೃಷ್ಣ, ನಿಮ್ಮ ಆಯುರ್ವೇದ ಫಿಸಿಷಿಯನ್. ಬೇಗ ನನ್ನ ಫಾಲೋ ಮಾಡಿ, ಬಿಕಾಸ್ ವಿ ಗೋಯಿಂಗ್ ಟು ಲರ್ನ್ ವಾಟ್ ಇಸ್ ದಿಸ್ ಮೀನ್ಸ್. ಸೊ ಬೇಸಿಕಲಿ ಎಲ್ಲರಿಗೂ ಗೊತ್ತು, ಆ್ಯಂಟಿಬಯೋಟಿಕ್ಸ್ ಆರ್ ಕಾಮನ್ಲಿ ಯೂಸ್ಡ್ ಮೆಡಿಸಿನ್ಸ್ ಟು ಡಿಫೀಟ್ ಇನ್ಫೆಕ್ಷನ್ ಕಾಸಿಂಗ್ ಬ್ಯಾಕ್ಟೀರಿಯಾ. ರೀಸೆಂಟಾಗಿ WHO ಸ್ಟೇಟ್ಮೆಂಟ್ ಕೊಟ್ಟಿದೆ, ಯಾರು ಈ ಆ್ಯಂಟಿಬಯೋಟಿಕ್ಸ್ನ ಓವರ್ ಯೂಸ್ ಮಾಡ್ತಿದ್ದಾರೆ, ಮಿಸ್ಯೂಸ್ ಮಾಡ್ತಿದ್ದಾರೆ, ಇನ್ ಶಾರ್ಟ್ ಪ್ರಾಪರಾಗಿ ಯೂಸ್ ಮಾಡ್ತಿಲ್ಲ, ಅವರಲ್ಲಿ ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಡೆವಲಪ್ ಆಗ್ತಿದೆ, AMR ಡೆವಲಪ್ ಆಗ್ತಿದೆ ಅಂತ. AMR ವೇಟ್, ಐ ವಿಲ್ ಎಕ್ಸ್ಪ್ಲೈನ್. ಲಾಂಗ್ ರನ್ನಲ್ಲಿ ಏನಾಗುತ್ತೆ ಅಂತಂದರೆ, ಈ ಆ್ಯಂಟಿಬಯೋಟಿಕ್ಸ್ ತೊಗೊಂಡಾಗ ಜಮ್ಸು ಅದನ್ನು ರೆಸಿಸ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದರಿಂದ ಇಟ್ಸ್ ಪವರು ಆ ಜಮ್ಸ್ ಮೇಲೆ ಆ್ಯಕ್ಟ್ ಆಗಲ್ಲ. ದಟ್ ಮೀನ್ಸ್ ಆ್ಯಂಟಿಬಯೋಟಿಕ್ಸ್ ವರ್ಕ್ ಆಗಲ್ಲ. So, what is the big deal, doctor? ಇಟ್ ಈಸ್ ಅ ಬಿಗ್ ಡೀಲ್ ಆಯು. ಇದರಿಂದ ತುಂಬ ಪೇಷಂಟ್ಸ್ ಹೆಲ್ತ್ ಮೇಲೆ ಹ್ಯಾಂಪರ್ ಆಗುತ್ತೆ. ನಂಬರ್ 1, ಸಿಂಪಲ್ ಆಗಿ ಕ್ಯೂರ್ ಆಗುವಂಥ ಡಿಸೀಸು ಟೇಕ್ಸ್ ಲಾಂಗ್ ಟೈಮ್. ಎರಡನೇದು, ಇದರಿಂದ ಹಾಸ್ಪಿಟಲ್ ಸ್ಟೇಸ್ ಜಾಸ್ತಿ ಆಗುತ್ತೆ, ಮೆಡಿಕಲ್ ಬಿಲ್ಸ್ ಹೆಚ್ಚಾಗಿ ಬರುತ್ತೆ. ಮೂರನೇದು, ಮೋಸ್ಟ್ ಇಂಪಾರ್ಟೆಂಟ್ ಒನ್, ಎಮರ್ಜೆನ್ಸಿ ಟೈಮಲ್ಲಿ, ತುಂಬ ರಿಕ್ವೈರ್ಡ್ ಟೈಮಲ್ಲಿ ಲೈಫ್ ಸೇವಿಂಗ್ ಟ್ರೀಟ್ಮೆಂಟ್ ಮನುಷ್ಯರಿಗೆ ಮತ್ತು ಅನಿಮಲ್ಸಿಗೆ ವರ್ಕೇ ಆಗೋದಿಲ್ಲ. ಚಿಲ್ಲಾಯು, ನಾ ಹೇಳೋ ಟಿಪ್ಸ್ನ ಫಾಲೋ ಮಾಡಿದ್ರೆ ನಿಶ್ಚಿಂತೆಯಾಗಿರ್ಬೋದು. ಟಿಪ್ ನಂಬರ್ 1, ಯೂಸ್ ಆ್ಯಂಟಿಬಯೋಟಿಕ್ಸ್ ವೈಸ್ಲಿ. ಬೇಕಾದಾಗ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದಾಗ ಪ್ರಾಪರ್ ಪ್ರಿಸ್ಕ್ರಿಪ್ಷನ್ ಜೊತೆಗೆ ಪ್ರಾಪರ್ ಇನ್ಸ್ಟ್ರಕ್ಷನ್ ಜೊತೆಗೆ ಅದನ್ನು ಕನ್ಸ್ಯೂಮ್ ಮಾಡಿ. ನಿಮ್ಮದು ಆ್ಯಂಟಿಬಯೋಟಿಕ್ಸ್ನ ಬೇರೆಯವ್ರಿಗೆ ಕೊಡೋದು, ಮನೇಲಿ ಉಳಿದೋಗಿದೆ ಅಂತ ತಿನ್ನೋದು, ಇದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಟಿಪ್ ನಂಬರ್ 2, ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್. ಸೊ ನಿಮಗೆ ನೆಗಡಿ ಕೆಮ್ಮು ಬಂದರೆ ಬೇರೆಯವ್ರಿಗೆ ಸ್ಪ್ರೆಡ್ ಆಗದೆ ಇರಲಿ ಅಂತ ಮೌತನ್ನ ಕವರ್ ಮಾಡೋದು ಇಲ್ಲ ಮಾಸ್ಕನ್ನು ಯೂಸ್ ಮಾಡೋದನ್ನ ಪ್ರಿಫರ್ ಮಾಡಿ, ಮತ್ತು ಹ್ಯಾಂಡ್ ವಾಷಿಂಗ್ನ ಮರಿಬೇಡಿ. ಟಿಪ್ ನಂಬರ್ 3, ಹೀಲ್ ನ್ಯಾಚುರಲಿ. ಹೌದು, ಸಣ್ಣ ಪುಟ್ಟ ವಿಷಯಗಳಿಗೆ ಆ್ಯಂಟಿಬಯೋಟಿಕ್ಸ್ನ ತೊಗೊಳ್ಳೋ ಬದಲು ನ್ಯಾಚುರಲ್ ಆಗಿ ಹೀಲ್ ಆಗೋಕ್ಕೆ ಟ್ರೈ ಮಾಡಿ. ಪ್ರಿಫರ್ ಆಯುರ್ವೇದ. ಹೌದು, ಆಯುರ್ವೇದದಲ್ಲಿ ಸೆಲ್ಫ್ ಇಮ್ಯುನಿಟಿನ ಬೂಸ್ಟ್ ಮಾಡಲಿಕ್ಕೆ ತುಂಬ ಹರ್ಬ್ಸ್ಗಳಿದ್ದಾವೆ. ಎಸ್ಪೆಷಲಿ ಟರ್ಮರಿಕ್, ತುಳಸಿ, ಜಿಂಜರ್, ಇದನ್ನು ನಿಮ್ಮ ಡಯಟಲ್ಲಿ ಆ್ಯಡ್ ಮಾಡಿ. ಸೊ ನಿಮ್ಮ ಇಮ್ಯುನಿಟಿ ಬೂಸ್ಟ್ ಆಗ್ತಾ ಬರುತ್ತೆ. ಅದಲ್ಲದೆ ಬೇರೆ ಟೈಮಲ್ಲಿ ನಿಮಗೆ ಇನ್ಫೆಕ್ಷನ್ಸ್ ಆದಲ್ಲಿ ನಿಮ್ಮ ಆಯುರ್ವೇದ ವೈದ್ಯರನ್ನ ಹೋಗಿ ಸಲಹೆಯನ್ನು ಪಡ್ಕೊಂಡು ಪ್ರಾಪರ್ ಮೆಡಿಸಿನ್ಸ್ನ ನೀವು ತೊಗೊಬೋದು. ನ್ಯಾಚುರಲ್ ಆಗಿ ಹೀಲ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಅದರಿಂದ ನಿಮ್ಮ ಇಮ್ಯುನಿಟಿ ಇನ್ನೂ ಸ್ಟ್ರಾಂಗರ್ ಆಗುತ್ತೆ, ವೀಕರ್ ಆಗಲ್ಲ. ಬೈ ಬೀಯಿಂಗ್ ಸ್ಮಾರ್ಟ್, ಗೊತ್ತಾಯ್ತಲ್ಲ, ನೀವು ಹೇಗೆ ನಿಮ್ಮ ಫ್ಯೂಚರ್ ಟ್ರೀಟ್ಮೆಂಟ್ನ ಎಫೆಕ್ಟಿವ್ ಆಗಿ ಉಳಿಸ್ಕೊಬೋದು ಮತ್ತು ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೋದು. ಈಗಲೇ ಎಲ್ಲರಿಗೂ ಶೇರ್ ಮಾಡಿ. ಫಾಲೋ ಫಾರ್ ಮೋರ್. ಜೈ ಧನ್ವಂತರಿ.